ಪ್ಲೀಸ್ ನೋಡಿ 1000 ಆಯ್ತು ಗೈಸ್ ಬಿಲ್ಲು. ನಿಮ್ಗೆ ಹೇಳೇ ಇಲ್ಲ ನಾನು. ವಾಂಗಿ ಎಲ್ಲಾರ್ಗೂ ವಾಂಗಿ, ಇಡೀ ಫ್ಯಾಮಿಲಿಗೂ ವಾಂಗಿ. ದೇವೇಟನ ಏನೋ ಅನ್ಕೊಂಡಿದ್ದೆ. ಇವಾಗ ಅವ್ರು ನಮ್ಗೋಸ್ಕರ ತಗೊಂತಾ ಇದಾರೆ, ನಾವು ಅವ್ರಿಗೋಸ್ಕರ ತಗೊಂಡಿದೀವಿ. ಕೊಂಚ ಬಿಡು ನಿನ್ನ ಕಣ್ಣಲ್ಲೇ ನನ್ನನ್ನು ಬಾಚಿ ತಪ್ಪಿ ಬಿಡು ನಾನೇನು ಕೇಳೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನೆಲ್. ಓಣಂ ಏನು ಹತ್ರ ಬಂದಾಯ್ತು. ವೆಡ್ನೆಸ್ಡೇ ಇಸ್ ದ ಓಣಂ. ಅದಕ್ಕೆ ನಾವು ಅನ್ಕೊಂಡ್ವಿ ದಿಸ್ ಟೈಮ್ ಐ ಡೋಂಟ್ ನೋ ಗೈಸ್, ಓಣಂ ಸೆಲೆಬ್ರೇಟ್ ಮಾಡ್ಬೇಕಂತಾನೆ ಅನ್ಸ್ತಿಲ್ಲ. ಏನೋ ಅಂಟ್ಕೊಂಡೈತಾ, ಸ್ಮಜ್ಜಾಗೈತೆ. ವೆರಿ ಬ್ಯಾಡ್ ಐಲೈನರ್ ಹಂಗಂದ್ರೆ. ಈ ಸತಿ ಓಣಮು ಸೆಲೆಬ್ರೇಟ್ ಮಾಡಕ್ ಇಷ್ಟ ಆಗ್ತಿಲ್ಲ, ಏನೂ ಸೆಲೆಬ್ರೇಟ್ ಮಾಡಕ್ ಇಷ್ಟ ಆಗ್ತಿಲ್ಲ. ಸಮಥಿಂಗ್ ಅರೌಂಡ್ ಅಸ್, ಅರೌಂಡ್ ಮೈ ಫ್ಯಾಮಿಲಿ, ಐ ಮೀನ್ ಫ್ಯಾಮಿಲಿ ಅಂದ್ರೆ ನಾನು, ನನ್ನ ಹಸ್ಬೆಂಡ್, ಅರೌಂಡ್ ಸಮಥಿಂಗ್ ನೆಗೆಟಿವ್ ಎನರ್ಜಿ ಆಗ್ತಿದೆ ಗೈಸ್, ವೈಬ್ರೇಟ್ ಆಗ್ತಿದೆ. ಅದ್ ಹಿಂಗ್ ಹೇಳೋದ್ ನಿಮಗೆ ಅಂತ ಗೊತ್ತಾಗ್ತಿಲ್ಲ. ವಿ ಆರ್ ನಾಟ್ ಫೀಲಿಂಗ್ ಓಕೆ, ನಾಟ್ ಇನ್ ದಿ ಟರ್ಮ್ಸ್ ಆಫ್ ಹೆಲ್ತ್ ವೈಸ್ ಅಲ್ಲಿ ನಾವು ತುಂಬಾ ಚೆನ್ನಾಗಿದ್ದೀವಿ. ಬಟ್ ಒಂದು ಗೋಲ್ ಇತ್ತು ನಮ್ದು, ಅದು ಅಚೀವ್ ಮಾಡ್ಬೇಕಂತ. ಬಟ್ ದೆನ್ ಅದು ಅಚೀವ್ ಮಾಡಕ್ ಆಗ್ತಿಲ್ಲ ಇವಾಗ ಸದ್ಯಕ್ಕೆ. ನಮ್ದು ಒಂದು ಗೋಲ್ ಇತ್ತು, ಅದ್ ಮಾಡ್ಬೇಕು ಈ ವರ್ಷದ ಒಳಗಡೆ. ಆಗತ್ತೆ ಇಲ್ಲ, ಪ್ಲಾನ್ ಪ್ರತಿಯೊಂದನು ರೆಡಿಯಾಗಿ ಇಟ್ಕೊಂಡಿದ್ವಿ. ಮನಿ ವೈಸ್ ಆಲ್ಸೋನು ಎಲ್ಲ ಕರೆಕ್ಟ್ ಆಗಿ ಇಟ್ಕೊಂಡಿದ್ವಿ. ಬಟ್ ದೆನ್ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಕ್ ಆಗ್ತಿಲ್ಲ ಬಿಕಾಸ್ ಆಫ್ ಒನ್ ಮೇಜರ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಬ್ಯಾಂಕಾಕ್ ಹೋಗಿ ಬಂದ್ಮೇಲೂ ನಮ್ದು ಒಂದು ಟಾರ್ಗೆಟ್ ಇತ್ತು, ಒಂದು ಗೋಲ್ ಇತ್ತು, ಅದು ಅಚೀವ್ ಮಾಡ್ಬೇಕು, ಅದು ತಗೊಬೇಕು ಅಂತ. ಬಟ್ ದೆನ್ ಅದು ನಾವು 1 ತಿಂಗಳು ಬೆಂಗಳೂರಲ್ಲಿ ಇದ್ವಿ. ಅದೊಂದಕ್ಕೋಸ್ಕರ 1 ತಿಂಗಳು ಸುತ್ತಾಡಿ ಇಷ್ಟು ಸುತ್ತಾಡ್ದು ಅಂದ್ರೆ ನಾವು ಯೂಟ್ಯೂಬ್ ಮೇಲೆ ಫೋಕಸ್ಸೇ ಮಾಡಿಲ್ಲ. ನಾನಂತೂ ವ್ಲಾಗ್ಸೇ ಸರಿಗಾಗ್ತಾ ಇದ್ದಿಲ್ಲ, ಶಾರ್ಟ್ಸು ಸರಿಗಾಗ್ತಾ ಇದ್ದಿಲ್ಲ. ಅಷ್ಟು ನಾವು 1 ತಿಂಗಳು ಹುಚ್ಚರು ಆಗ್ಬಿಟ್ಟಿದ್ವಿ, ನಾನು, ದೇವೇಟ, ನನ್ನ ಫ್ಯಾಮಿಲಿ ಎಲ್ಲ. ಬಟ್ ದೆನ್ ಆ ಗೋಲು ಅಚೀವ್ ಮಾಡೋಕ್ಕಾಗಿಲ್ಲ. ಆಫ್ಟರ್ ದ್ಯಾಟ್ ಈ ಗೋಲ್ ಇಟ್ಕೊಂಡಿವಿ, ಇದು ಅಚೀವ್ ಮಾಡೋಕ್ಕಾಗ್ತಿಲ್ಲ. ಸಮ್ವೇರ್ ಫೀಲಿಂಗ್ ವೆರಿ ಲೋ ಗೈಸ್. ಅದು ಹಿಂಗೆ ಹೇಳೋದಂತ ಅರ್ಥ ಆಗ್ತಿಲ್ಲ, ತುಂಬ ಬೇಜಾರಾಗ್ತಿದೆ. ಅದು ವರ್ಕೌಟ್ ಆಗ್ತಿಲ್ಲ ಅಂದರೆ ಇಟ್ಸ್ ಬಿಕಾಸ್ ಯೂನಿವರ್ಸ್ ಆಸ್ ಸಮಥಿಂಗ್ ಬೆಟರ್ ಪ್ಲ್ಯಾನ್ ಅಂತ ಅನ್ಕೊಬೋದು. ಬಟ್ ದೆನ್ ವೆನ್ ವಿ ಇಷ್ಟಂತ ಟ್ರೈ ಮಾಡ್ತಾನೆ ಇದ್ದೀವಿ, ಆಗ್ತಿಲ್ಲ, ಅಚೀವ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಈ ಸತಿ ಓಣಮ್ಗೂ ಬೇಜಾರಾಗ್ಬಿಟ್ವಿ, ಸೆಲೆಬ್ರೇಟ್ ಮಾಡ್ಬೇಕಾ ಓಣಮ್ ಹಂಗಿಂಗೆ ಅಂತ. ಬಟ್ ದೆನ್ ಅಮ್ಮುಕುಟ್ಟಿ ಅಚ್ಚಲ ಹೇಳ್ತಿದ್ರು, ಒಂದು ವಿಷಯ ಆಗಿಲ್ಲ ಅಂದರೆ ಅದನ್ನ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅದು ಹಾಗೇ ಆಗುತ್ತೆ. ವೆನ್ ದೇರ್ ಇಸ್ ಅ ರೈಟ್ ಟೈಮ್ ಇಟ್ ವಿಲ್ ಹ್ಯಾಪನ್. ಬಟ್ ರೈಟ್ ನಾವು ಇವಾಗ ಏನು ಪ್ರೆಸೆಂಟ್ ನಡೀತಾ ಇದೆಯೋ ಬಿ ಹ್ಯಾಪಿ ಫಾರ್ ದ್ಯಾಟ್, ಸೆಲೆಬ್ರೇಟ್, ಖುಷಿಯಾಗಿರಿ ಅಂತ ಹೇಳಿದ್ರು. ಸೊ ವಿ ಥಾಟ್ ಆಫ್ ಓಕೆ, ನಾವು ಓಣಮ್ಗೆ ಡ್ರೆಸ್ಸು ಆ್ಯಕ್ಚುಲಿ ಅಚ್ಚ ದೇವೇಟ ಬರ್ಡೇ ದಿವಸ ನನಗೂ ಡ್ರೆಸ್ ತೊಗೊಂಬಂದಿದ್ರು, ಅದೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಮತ್ತೆ ನನಗೆ ವಿತೌಟ್ ಆಫ್ ಚೇಂಜ್ ದಿ ಪ್ಲ್ಯಾನ್, ಡ್ರೆಸ್ಸು ಒಂದು ಒಳ್ಳೆ ಡ್ರೆಸ್ ತೊಗೊಳ್ಳೋಣ ಅಂತ. ಆ್ಯಂಡ್ ದೇವೇಟಗೆ ಒಂದು ಒಳ್ಳೆ ಡ್ರೆಸ್ ತೊಗೊಳ್ಳೋಣ. ಅಚ್ಚಮ್ಮಗೂ ಈ ಸತಿ ಅವ್ರೂ ಡ್ರೆಸ್ ತೊಗೊಂಡಿಲ್ಲ, ಅದಕ್ಕೆ ಅವ್ರಿಗೋಸ್ಕರ ಇವತ್ತು ಡ್ರೆಸ್ ತೊಗೊಂಡು ಹೋಗೋಣ ಅಂತ ಸರ್ಪ್ರೈಸ್ ಆಗಿ. ಬನ್ನಿ ತೋರಿಸ್ತೀನಿ ಏನೇನು ತೊಗೊತೀನಿ ಅಂತ. ನಮ್ಮ ಮನೆಗೆ ಕೊರಿಯರ್ ಕಳಿಸ್ತಾ ಇದ್ದೀವಿ, ಅದಕ್ಕೆ ಕೊರಿಯರ್ ಇದಕ್ಕೆ ಬಂದಿದ್ದೀವಿ. ಕೊರಿಯರ್ ಮಾಡಿ ಆಯ್ತು ಗೈಸ್. ನಿಮ್ಗೆ ಜ್ಞಾಪಕ ಇದ್ರೆ ಇದು ಹೇಳಿದ್ನಲ್ಲ, ಓಸ್ಮೋ ರಿಟರ್ನ್ ಅಲ್ಲ, ಸರ್ವಿಸಿಗೆ ಕೊಡಕ್ಕೆ ನನ್ನ ತಮ್ಮ ಕಳ್ಸಿದ್ದು ಓಸ್ಮೋ. ಮತ್ತೆ ಏನಿದೆ ಅದರಲ್ಲಿ, ನಮ್ಮಮ್ಮ ಎಣ್ಣೆ ಕೇಳಿದ್ರು, ತೆಂಗಿನಕಾಯಿ ಎಣ್ಣೆ. ಸೊ ಅದು ಅವರಿಗೆ ಕಲಿಸ್ಬೇಕಾಯ್ತು, ಅದು ಕಲಸಿ ಆಯಿತು. ಆ್ಯಂಡ್ ತೆಂಗಿನಕಾಯಿ ಎಣ್ಣೆ ಮತ್ತು ನಮ್ಮಮ್ಮಗೆ ಒಂದು ಚೈನ್ ಬ್ರಾಸ್ಲೆಟ್. ಶಾಪಿಂಗ್ ಮಾಡ್ತಾ ಇದ್ದೀವಿ. ಶಾಪಿಂಗ್ ಎಲ್ಲ ಮುಗೀತು. ದೇವಟ ವೇಷ್ಟಿ, ಅಚ್ಚನ್ಗೆ ಒಂದು ಮುಂಡು, ದೇವಟಾಗ ಒಂದು ಮುಂಡು ತಗೊಳಕ್ ಬಂದಿದ್ದೀವಿ. ಮನೆಗೆ ಹೋಗ್ಮೇಲೆ ತೋರಿಸ್ತೀನಿ ನಾನು ಏನೇನು ತಗೊಂಡಿದ್ದೀನಿ ಅಂತ. ದೇವಟ ಈ ಸತಿ ಏನೂ ತಗೊಂಡಿಲ್ಲ. ಅಮ್ಮುಕುಟ್ಟಿಗೆ ಒಳ್ಳೆ ಒಂದು ಚೂಡಿದಾರ್ ಸೆಲೆಕ್ಟ್ ಮಾಡಿದ್ದೀವಿ, ನಮ್ಮಮ್ಮಗೂ ಒಳ್ಳೆ ಚೂಡಿದಾರ್ ಸೆಲೆಕ್ಟ್ ಮಾಡಿದ್ದೀನಿ.
ತುಂಬಾ ಚೆನ್ನಾಗಿದೆ. ಮನೆಗೆ ಹೋಗಿ ತೋರಿಸ್ತೀನಿ ಗೈಸ್. ಸೂಪರ್ ಆಗಿದೆ ಗೈಸ್. ಶೋಭಿಕಾ ಅವರು ಅವ್ರಿಗೆ ನಾನು ರಿವ್ಯೂ ಕೊಡ್ತಾ ಇದ್ದೀನಿ. ഹായ്, എന്റെ പേര് കീർത്തന. അപ്പോൾ നമ്മൾ ഇവിടെ ശോഭിക കാസർഗോഡേക്ക് വന്നിട്ട് ഷോപ്പിംഗ് ചെയ്യാൻ, ഓണം ഷോപ്പിംഗ് ചെയ്യാൻ വന്നത് എൻറ്റയർ ഫാമിലിക്ക്. അപ്പോൾ ഇവിടെ നല്ല കളക്ഷൻസ് ഉണ്ട്. പിന്നെ നല്ല കളക്ഷൻസ് ഉണ്ട്. കഴിഞ്ഞ പ്രാവശ്യത്തിനേക്കാളും നല്ല നല്ല കളക്ഷൻസ് ഉണ്ട്. അപ്പോ നമ്മൾ കളക്ഷൻ കണ്ടപ്പോ നമുക്ക് എല്ലാവർക്കും വാങ്ങി. എന്റെ അമ്മക്ക്, ಅಜ್ಜನ್ಗೆ ಇತ್ರ ವಾಂಗಿಟ್ಟು. ಟ್ರೆಂಡ್ಸಲ್ ಶಾಪಿಂಗ್ ಮುಗಿಸಿದ್ವಿ ಗೈಸ್. ಟ್ರೆಂಡ್ಸಲ್ಲಿ ನನಗೆ ಒಂದ್ ಸ್ವಲ್ಪ ಸೆಟ್ ಆಫ್ ಟಾಪ್ಸ್ ಬೇಕಾಗಿತ್ತು, ಕುರ್ತೀಸ್ ಮತ್ತೆ ಸೆಟ್ಟು ಬೇಕಾಗಿತ್ತು, ಕುರ್ತಿ ಸೆಟ್ಟು. ಅದಕ್ಕೆ ಇಲ್ಲಿ ಬಂದು ತಗೊಂಡ್ವಿ. ಇಲ್ಲಿ ಕ್ವಾಲಿಟಿ ಒಂದ್ ಸ್ವಲ್ಪ ಚೆನ್ನಾಗಿರತ್ತೆ ಅಂತ. ಲಾಸ್ಟ್ ಟೈಮ್ ನಾನು ಅಮ್ಮಗುಟ್ಟಿಗೆ ಚಾಲೆಂಜ್ ಮಾಡಿಸಿದಾಗ ಇಷ್ಟು ವೆರೈಟಿ ಆಫ್ ಕುರ್ತಿ ಸೆಟ್ಸ್ ಇತ್ತು. ನಂಗೆ ಇಷ್ಟ ಆಯ್ತು ಅವ್ರು ಹಾಕೊಳ್ಳಾಗ. ಲಾಸ್ಟ್ ಟೈಮ್ ಅಮ್ಮಗುಟ್ಟಿ ಹಾಕೊಂಡಿದ್ರು, ನಾನು ಕೊಡ್ಸಿದ್ದೆಲ್ಲ ಒಂದೇ ಹಾಕೊಂತ ಇದಾರ. ನಂಗೆ ನೋಡಾಗೆಲ್ಲ ಇಷ್ಟ ಆಗ್ತಿದೆ. ಸೊ ತಗೊಳ್ಳೋಣ ನನಗೂ ಅಂತ ಬಂದ್ರೆ ಇಲ್ಲ ಗೈಸ್, ಆ ಥರ ಟಾಪ್ಸ್ ಸೆಟ್ಗಳೇ ಇಲ್ಲ ಗೈಸ್. ಬೇಜಾರಾಗ್ಬಿಡ್ತು. ಸೊ ಒಂದು ಸ್ವಲ್ಪ ದಿವಸ ಆದಮೇಲೆ ಮೇ ಬಿ ಬರ್ಬೋದು. ಇವಾಗ ಫುಲ್ ಓಣಂ ಕಲೆಕ್ಷನ್ಸ್ ಇಕ್ಕಿದ್ದಾರೆ ಇವಾಗ. ಆ್ಯಕ್ಚುಲಿ ಇನ್ನೊಂದು ಏನಂದರೆ, ಅಮ್ಮಗುಟ್ಟಿ ಅಚ್ಚ ನಮಗೋಸ್ಕರ ಅಲ್ಲಿ ಡ್ರೆಸ್ ತೊಗೊತಾ ಇದ್ದಾರೆ, ಗೊತ್ತಿಲ್ದಿರಾ. ಅದು ಇವಾಗ ನಾನು ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ಶಾಪಲ್ಲಿ ಇದ್ದೀನಿ, ನಿನ್ನ ಸೈಜ್ ಏನು ಹಂಗೆ ಅಂತ. ಲುಕ್ ಅಟ್ ದಿ ಬಾಂಡ್ ಗೈಸ್, ಲುಕ್ ಅಟ್ ದಿ ಬಾಂಡ್. ಇವಾಗ ಅವ್ರು ನಮಗೋಸ್ಕರ ತೊಗೊತಾ ಇದ್ದಾರೆ, ನಾವು ಅವ್ರಿಗೋಸ್ಕರ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ನಾವು ತೊಗೊಳ್ಬಾರ್ದಾಯಿತು, ಹಿಂಗಿದ್ದಿದ್ರೆ ನಾನು ತೊಗೊತಾನೆ ಇದ್ದಿಲ್ಲ. ಬಟ್ ದೆನ್ ಈ ಥರ ಅವ್ರು ಯಾವತ್ತೂ ತೊಗೊಂಡಿರಲ್ಲ. ಅಚ್ಚಗೆ ಅಮ್ಮಗೆ ನಾವು ಒಳ್ಳೆ ಡ್ರೆಸ್ ಸೆಲೆಕ್ಟ್ ಮಾಡಿದ್ದೀವಿ ಈ ಸತಿ, ಅಲ್ವಾ ದೇವಟ? ಅಮ್ಮಗುಟ್ಟಿ ಡ್ರೆಸ್ಸು ನಂಗೆ ಇಷ್ಟ ಆಯಿತು. ನಮ್ಮಮ್ಮ ಆ ಥರ ಎಲ್ಲ ಹಾಕ್ಕೊಳ್ಳಲ್ಲ, ಅದಕ್ಕೆ ನಮ್ಮಮ್ಮಗೆ ಆ ಥರ ತೊಗೊಂಡಿಲ್ಲ. ಶಿಲ್ ವೇರ್ ಓನ್ಲಿ ಲೈಕ್ ಏನನ್ನೋದು ಸೆಟ್, ಕುರ್ತಿ ಸೆಟ್ಸ್, ಲೈಕ್ ಸಿಂಪಲ್ ಆಗಿ ಕ್ಯೂಟಾಗಿರೋದು ಅವ್ರಿಗೆ ತುಂಬ ಇಷ್ಟ. ಅದಕ್ಕೆ ಅವ್ರಿಗೆ ಆ ಥರ ತೊಗೊಂಡಿದ್ದೀನಿ. ಇವಾಗ ಹೋಗಿ ಅವ್ರಿಗೆ ಕೊಟ್ಟು ನೋಡಬೇಕು ಅವ್ರದ್ದು ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನಮ್ಮದು ಶಾಪಿಂಗ್ ಮುಗೀತು. ಬಂದಿದ್ದು ನಾವು ಇದಕ್ಕೋಸ್ಕರ ಬಂದಿದ್ವಿ, ಒಂದು ಕೊರಿಯರ್ ಕಳ್ಸೋಕ್ಕೆ, ಒಂದು ಶಾಪಿಂಗ್ ಮಾಡೋಕ್ಕೆ. ಅದು ಮುಗಿಸ್ಕೊಂಡ್ವಿ. ಈ ಕೋಲ್ಡ್ ಅಲ್ಲಿ ಐಸ್ ಕ್ರೀಮ್ ತಿಂದ್ರೆ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ. ಸೊ ನಾನು ಟೆಂಡರ್ ಕೋಕೋನಟ್, ದೇವೇಟ್ರ ಚಾಕ್ಲೇಟ್. ಬಟ್ ಟೆಂಡರ್ ಕೋಕೋನಟ್ ಅಷ್ಟು ಚೆನ್ನಾಗಿಲ್ಲ. ನಾನು ಈಗ ಆನ್ ದಿ ವೇ ಹೋಗ್ತಾ ಇರಾಗ ಐಸ್ ಕ್ರೀಮ್ ಬೇಕು ಅಂತ ಕೇಳ್ದೆ ಗೈಸ್. ಅವಾಗ್ಲೇ ಸರ್ ನಿಲ್ಸಿದ್ರು, ಎಷ್ಟು ಖುಷಿ ಆಯ್ತು ಗೊತ್ತಾ. ಅವಾಗ್ಲೇ ನಿಲ್ಸಿದ್ರು. ಸಮ್ಟೈಮ್ಸ್ ಇವ್ರು ನಿಲ್ಸೋದೇ ಅಲ್ಲ ಗೈಸ್. ಬೇಡ ಬಾ ಮನೆಗೆ ಹೋಗೋಣ, ಅದು ಬೇಡ ಇದು ಬೇಡ, ನಾನೇನ್ ಕೇಳಿದ್ರು ಬೇಡ ಬೇಡ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಇವತ್ತು ಸರು ಓಕೆ ಅಂತ ಹೇಳ್ಬಿಟ್ಟು ನಿಲ್ಸಿದ್ರು. ಥ್ಯಾಂಕ್ ಯು. ಎಷ್ಟು ಪ್ರೀತಿ. ಇವ್ರು ಹಿಂಗ್ ನೋಡ್ತಿದ ನೋಡಿ, ಡಾಂಕಿ. എവിടെ പോയി രണ്ടാളും? കുണ്ണങ്ങുള്ളി പറഞ്ഞാല് ആർക്ക് ഡ്രസ് വാങ്ങണ്ടാന്ന്? വാങ്ങണ്ടെന്ന് പറയുന്നല്ലേ. വാങ്ങി, എല്ലാവർക്കും വാങ്ങി, ഇടീ ഫാമിലിക്ക് വാങ്ങി. അച്ഛ പൈസ പൊട്ടി. ഗൈസ് ഈ ചവർന്ന നോടെയില്ല ഗൈസ്. അത് എന്റേതാ, ഞാൻ വാങ്ങി. ഇത് എനിക്കാ. എന്തിനാപ്പൻ നിങ്ങൾ എന്തിനു വാങ്ങി? എന്തിനു വാങ്ങി? നമ്മളെന്താ, നമ്മൾക്ക് അറിയാനാ, നമ്മൾക്ക് അറിയാനാ. എന്താ പിന്നെ എന്തിനാ അവിടെ ബെഡ്ഷീറ്റ് അമ്മേ.
യോ വാ ദേവട്ട പിടിക്ക്. ഇങ്ങനെ ഉള്ള അമ്മ അടുത്ത് ഇഷ്ടയാ ನೋಡಿದ್ರ ಗೈಸ್, ನೋಡಿದ್ರ ಸೊಸೆ ಬಂದು ಅತ್ತೆಗೆ ಕೊಡ್ಸಿರೋದು. ബാക്കി അച്ഛന് ನಿಮ್ ಮೇಲೆ ಇಟ್ಕೊಳ್ಳಿದೆ ಬೇಟಾ, ಹಂಗಿದೆ ಗೈಸ್. ഇങ്ങനെ ഉണ്ടാവുമേ. ഇഷ്ടയാ അറിയില്ല, അമ്മ ഇട്ടിട്ട് നോക്കണം. 11,000 ಆಯ್ತು ಗೈಸ್ ಬಿಲ್ಲು, ನಿಮ್ಗೆ ಹೇಳೇ ಇಲ್ಲ ನಾನು. ഇവിടെ ഉണ്ട് ബില്ല്. 10,000. ಅಯ್ಯೋ ಎಲ್ಲಿ ಕಾಣಿಸ್ತಾ ಇಲ್ಲ. ಬೇಬಿ ವೇಟ್. ನೋಡಿ ಗೈಸ್, ಇಷ್ಟಾಯ್ತು ಗೈಸ್ ಬಿಲ್ಲು. ಬನ್ನಿ ಇಲ್ಲಿ, ಇದು ತೋರಿಸಿ. ಇದು പിടിക്ക്. ഇത് ചേച്ചിക്ക് അത് മേലെ ഇടാം, ഇത് ഇങ്ങനെ ഇടാം. നിന്റെ മോള് വരും. മനസ്സിലായിട്ടില്ല അമ്മക്ക്? ഞാൻ കാണിക്കാം. മൂന്നായി ഇങ്ങനെ, ഇത് ഫാൻസി പോലെ. ഇത് അച്ഛൻകാ. പക്ഷെ അമ്മ പറഞ്ഞ ഇപ്പൊ അമ്മ പറഞ്ഞ മക്കള് വാങ്ങിയെന്ന്. ഓ കണ്ടിട്ടേ ഇല്ലേ? നമ്മളിത് വാങ്ങാൻ പോയത് അച്ഛനമ്മക്ക് ഓണത്തിന്. ഇല്ല, അമ്മേനെ കൊടുത്തു. അച്ഛൻ്റെ അത് ദേട്ടതാ. അത് മോൻ്റെത് ടീഷർട്ട് ഇത് നിനക്കന്നെ. അയ്യോ ഇത് കുറച്ച് ചെറുതാക്കണം. പൊട്ടിക്ക് ಅಮ್ಮ ಪುಟಿಕ್ಕೆ പൊട്ടിക്ക്. ಅಚ್ಚ ಹೇಳ್ತಾ ಇದಾರೆ, ನೀನ್ ಓಪನ್ ಮಾಡು ಅಂತ. അത് അമ്മേതാ. ഇവിടെ ഇവിടെ ഉണ്ട് അച്ഛന്റെ വേസ്റ്റ്. അത് അച്ഛനാ. ഇല്ല ഇല്ല, അത് അവർ മിക്സ് ആക്കിട്ട് വെച്ചതാ. ഇത് എത്ര സൈസ് മോളെ? 40 അച്ഛാ. 40 ആകുമ്പോ നമുക്ക് ദിവസമല്ലേ? ഇല്ല, കണക്ക് 38 കുറച്ച് ടൈറ്റ്. 38 ആണ്. പക്ഷെ അച്ഛക്ക് ഊരാനല്ല 38 ലൂസ് ടൈറ്റ്. അത് അച്ഛൻ വേഷ്ടി, ഇത് ദേവട്ടക്ക് വേഷ്ടി. ഇത് മോൻ്റെത്. അത് അത് അച്ഛനാ. ഇതെന്റെ ഇങ്ങനത്തെ ഇത് മോൻ്റെ. മോൻ്റെ ഷർട്ടോ ഏത്? ഇത് ആ അച്ഛന് ഇഷ്ടായ? ഇല്ലാത്തൊരു ഇതാണല്ലേ ഇത്. ഇല്ലാത്ത ഇങ്ങനത്തെ ഇല്ല. അതെ. ഓണം പ്രൊസീജിയർ ഇസ് ഹാപ്പനിങ് ഗൈസ്. ಫ್ಲವರ್ ಡೆಕೋರೇಟ್ ಮಾಡೋಣ ಅಂತ ಅಲ್ಲಿ. ಸೊ ಅದಕ್ಕೋಸ್ಕರ ನೋಡಿ ಇದೆಲ್ಲ ಮಾಡ್ತಾ ಇದೀವಿ, ಮನೆಯೆಲ್ಲ ಗಲೀಜ್ ಮಾಡ್ಕೊಂಡು. വേസ്റ്റ് ആക്കുന്നുണ്ട് ദേവേട്ട. ദേവേട്ട എടുത്തോ എടുത്തോ എടുത്തോ, ഞാൻ ചെയ്യാം പ്ലീസ്. വേണ്ട 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 വേണ്ട, ಇങ്ങനെ വേണ്ട ಪರವಾಡಿ ಪ್ಲೀಸ್. ನೋಡಿ ಗೈಸ್, ಹಾಲ್ ಮಾಡ್ತಾ ಇದ್ದಾರೆ. ಇವಾಗ ಟೈಮ್ ಬಂದು 11 o'clock ಆಗ್ತಾ ಬಂತು. ಅದಕ್ಕೆ ದೇವಟ್ಟ ಸುಮ್ನೆ ಒಂದ್ ನಾರ್ಮಲ್ ಆಗಿ ಇಟ್ಬಿಟ್ಟು ನಡಿ ಅಂತ ಹೇಳ್ತಾ ಇದಾರೆ. ಇದು ನಂಗೆ ಇಷ್ಟ ಇಲ್ಲ. ಮಾಡಿದ್ರೆ ಮೀನಿಂಗ್ಫುಲ್ ಆಗಿ ಮಾಡ್ಬೇಕು. ಕಷ್ಟಪಟ್ಟು ನಾವು ಇಲ್ಲ ನಾವು ನೋಡಿ ಗೈಸ್, ನಂಗೆ ಗೊತ್ತಿಲ್ಲಪ್ಪ. ಈ ಸತಿ ಓಣಂ ಫ್ಲವರ್ ಬೈ ದೇವಟ ಅಂತ ಇರ್ತೀನಿ ನಾನು. ಅದು ಚೆನ್ನಾಗಿ ಬಂದಿಲ್ಲ ಅಂದ್ರೆ ದೇವಟನು ಬೈದೋಗ್ಲಿ. ಸುಮ್ನೆ ಗೈಸ್, ಇಷ್ಟು ಕಷ್ಟಪಟ್ಟು ಬಿಡಿಸಿದೀವಿ. ಇವಾಗ ಇವರು ಇದು ಮಾಡ್ತಾ ಇದಾರೆ ಗೈಸ್. ದೇವೇಟನ ಏನೋ ಅನ್ಕೊಂಡಿದ್ದೆ, ಬಟ್
ಸಮಥಿಂಗ್ ಈಸ್ ಡೂಯಿಂಗ್ ಮೀನಿಂಗ್ಫುಲ್ ಗೈಸ್. ಬೈದು ಬೈಕೊಂಡಿದೆ ಪಾಪ, ಏನೋ ಮಾಡ್ತಿದ್ದಾರೆ ಚೆನ್ನಾಗಿ. ಸೊ ಇದನ್ನ ನಾಳೆ ನಾನು ತೋರಿಸ್ತೀನಿ ಓಣಂ ದಿವಸ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್.